ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಆದಿತ್ಯಾದಿ ನವಗ್ರಹಗಳಲ್ಲಿ ಶನೇಶ್ಚರನನ್ನು ಮಹಾತ್ಮ ಅಂತ ನಾವು ಕರಿತೀವಿ. ಶನಿ ಮಹಾತ್ಮ ಅನ್ನುವಂಥದ್ದಿದೆ. ಜಾತಕವನ್ನು ಪರಿಶೀಲನೆ ಮಾಡುವಾಗ ಶನಿಯ ಸ್ಥಾನ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂಥ ವಿಚಾರ. ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಆಗ್ಬೋದು, ಅಥವಾ ಶನಿಯ ವಕ್ರ ಆಗಿರುವಂತಹ ವಿಚಾರ ಆಗ್ಬೋದು. ಶನಿಯನ್ನು ಬಹಳಷ್ಟು ಪ್ರಮುಖವಾಗಿ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ನಾವು ಪರಿಗಣನೆಗೆ ತಗೊಳ್ತಾ ಇದ್ದೀವಿ. ಹಾಗಾಗಿ ಗೋಚಾರದಲ್ಲಿ ಇವಾಗ ನಮಗೆ ನಡೀತಿರುವಂಥದ್ದು ಶನಿಯ ಒಂದು ಸಂಚಾರವನ್ನು, ಶನಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥ ಮಾಹಿತಿ. ಸಾಮಾನ್ಯವಾಗಿ ತುಂಬ ಜನ ಕೇಳ್ತಾರೆ, ಈ ವರ್ಷ ನಮಗೆ ಹೇಗಿದೆ ಗುರುಗಳೇ ಅಂತಾಗ ಶನಿ ಗುರುಗಳ ಒಂದು ಸ್ಥಾನವನ್ನು ನೋಡಿ ನಿಮಗೆ ಒಂದು ಪ್ರಿಡಿಕ್ಷನ್ ಮಾಡುವಂಥದ್ದು, ಫಲಗಳನ್ನು ಹೇಳುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು. ಯಾಕಂದರೆ ಗುರುಗಳು ಗುರು ಗ್ರಹದಿಂದ ಕೆಲವೊಂದು ಅನುಗ್ರಹಗಳು ಕೊಡುವಂಥದ್ದಿರುತ್ತೆ. ಶನಿಯ ಒಂದು ಪ್ರಭಾವದಿಂದ ಕೆಲವೊಂದು ಕರ್ಮವನ್ನು ಮಾಡಿರುವಂತಹ ಪಾಪಕರ್ಮಗಳಿಗೆ ಮೋಕ್ಷಕಾರಕನಾಗಿರುವಂಥ ಶನಿ ಮೋಕ್ಷವನ್ನು ಕೊಡುವಂಥದ್ದಿರುತ್ತೆ. ಯಾಕಂದರೆ ಕಲಿಯುಗದಲ್ಲಿ ಶನಿಯ ಪ್ರಭಾವ ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಕಲಿಯುಗ ಅಂತಂದರೆ ಏನಾಗುತ್ತೆ, ಈ ಕರ್ಮಫಲಗಳನ್ನು ನಾವು ಇಲ್ಲೇ ಅನುಭವಿಸ್ಬಿಟ್ಟು ಹೋಗಬೇಕು ಅಂತ. ಹಾಗಾಗಿ ಶನಿ ಏನು ಮಾಡ್ತಾನೆ, ಕೆಲವೊಂದು ಪೂರ್ವಾರ್ಜಿತ ಕರ್ಮಫಲಗಳಿಂದನೂ ಕೂಡ ನಮಗೆ ಮುಕ್ತಿ ಕೊಡ್ತಾ ಇರುವಂಥದ್ದು. ಈಗ ನೋಡಿ, ಶನಿ ಅಂತಂದರೆ ಏನೋ ತೊಂದರೆ ಮಾಡ್ತಾನೆ, ಏನೋ ನಮಗೆ ಏನೋ ಕಷ್ಟ, ಏನೋ ಸಮಸ್ಯೆ ಬರ್ತಾ ಇದೆ ಅಂತ ಅಲ್ಲ. ಅದು ನಾವು ಅದನ್ನು ಅರ್ಥಕೊಳ್ಬೇಕು ಅಂತ ಶನಿ ನಮಗೆ ಒಂದು ಒಳ್ಳೆ ಸನ್ಮಾರ್ಗವನ್ನು ತೋರಿಸ್ತಾನೆ ಶನಿ. ಹಾಗಾಗಿ ಈಗ ನಾವೇನು ಮಾತಾಡಬೇಕು ಅಂತಂದರೆ, ಶನಿಯ ವಕ್ರಿಯಾಗಿರುವಂತಹ ಸಮಯ ಇದು. ಯಾವಾಗಿಂದ ನೆನೆ ನೋಡಿ, ಜುಲೈ 6ನೇ ತಾರೀಕಿಂದ ಶನಿ ಡಿಸೆಂಬರ್ 9ನೇ ತಾರೀಕಿನವರೆಗೂ ಶನಿ ವಕ್ರಿಯಾಗಿರ್ತಾನೆ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡುವಾಗ ಖಗೋಳದಲ್ಲಿ ಇರುವಂತಹ ಗ್ರಹಗಳ ಸಂಚಾರ ಬಹಳಷ್ಟು ಒಂದು ವಿಶೇಷವಾಗಿ ಪರಿಶೀಲನೆ ಮಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಗ್ರಹಗಳು ವಕ್ರಿ ಆಗ್ತಾ ಇರುತ್ತೆ. ಆ ವಕ್ರಿ ಆದಾಗ ಕೆಲವೊಂದು ಫಲಗಳು, ಒಂದು ಅನುಕೂಲಗಳನ್ನು ತರುವಂಥದ್ದು ಇರುತ್ತೆ, ಕೆಲವೊಂದು ಅನಾನುಕೂಲಗಳಿಗೆ ಇದೊಂದು ದಾರಿ ಮಾಡಿಕೊಡುತ್ತೆ ಅಂತ. ಹಾಗಾಗಿ ನಾವು ಏನು ಮಾಡಬೇಕು, ಭಯಪಡುವಂಥದ್ದು ಏನಿಲ್ಲ, ಎಚ್ಚರಿಕೆ ಅಂತ. ಇದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಬೇಕು. ಏನೋ ಶನಿ ವಕ್ರಿ ಆಗ್ಬಿಟ್ಟಿದ್ದಾನೆ, ಗುರುಗಳೇನೋ ಹೇಳ್ತಾ ಇದ್ದಾರೆ, ನಮ್ಗೆ ಯಾವುದೋ ರಾಶಿಗೆ ಹೇಳ್ತಾರೆ ಇವಾಗ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅಂತಲ್ಲ. ಅದು ಆ ರಾಶಿಯವರಿಗೆ ಕೆಲವೊಂದು ಸಮಸ್ಯೆಗಳು ಬರಬಹುದು, ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಇರಿ ಅಂತ ಹೇಳುವಂತಹ ವಿಚಾರ ಅಷ್ಟೇ ಇದು. ಹಾಗಾಗಿ ಶನಿ ವಕ್ರಿ ಎಲ್ಲಿ ಆಗ್ತಾ ಇರುವಂಥದ್ದು, ಶನಿ ಇವಾಗ ನಮಗೆಲ್ಲ ಗೊತ್ತು ಮೀನರಾಶಿಯಲ್ಲಿ ಜನ್ಮ ಶನಿ ಇರೋದ್ರಿಂದ 7.5 ಪ್ರಭಾವಕ್ಕೆ ಕುಂಭ, ಮೀನ, ಮೇಷರಾಶಿಯವರು 7.5 ಇರ್ತೀರಾ ನಿಮಗೆ ಅಂತ. 7.5 ಬಂದಾಗ ಮನುಷ್ಯನ ಜೀವನದಲ್ಲಿ 7.5 ಅನ್ನುವಂಥದ್ದು ಬಹಳಷ್ಟು ಆ ಒಂದು ಏನು 7.5 ವರ್ಷಗಳ ಕಾಲ ಇರುತ್ತೆ, ಅದು ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಮಹತ್ವಪೂರ್ಣವಾಗಿರುವಂಥ ದಿನಗಳು. ಈ ಸಮಯದಲ್ಲಿ ಒಬ್ಬ ಮನುಷ್ಯ ಕೆಳಗಿರುವವನು ಮೇಲಕ್ಕೆ ಹೋಗ್ಬೋದು, ಮೇಲಿರುವಂತಹ ಮನುಷ್ಯ ಅಂದರೆ ಉನ್ನತ ಮಟ್ಟದಲ್ಲಿರುವಂತಹ ಮನುಷ್ಯ, ತುಂಬ ಚೆನ್ನಾಗಿರೋ ಮನುಷ್ಯ ಒಂದು ಕೆಳಗೆ ಬೀಳುವಂತಹ ಸ್ಥಿತಿ ಕೂಡ ಇರುವಂಥದ್ದಿರುತ್ತೆ. ಹಾಗಾಗಿ ಅದರಲ್ಲೂ ಕೂಡ ಈಗ ವಕ್ರಿ ಆಗ್ತಾ ಇದ್ದಾನೆ 137 ದಿನಗಳ ಕಾಲ. ಡಿಸೆಂಬರ್ 9ನೇ ತಾರೀಕು ನೋಡಿ, ಅಮಾವಾಸ್ಯವರೆಗೂ ಕೂಡ. ಡಿಸೆಂಬರಲ್ಲಿ ನಮಗೆ 8ನೇ ತಾರೀಕು ಅಮಾವಾಸ್ಯೆ ಇರುತ್ತೆ, ತದನಂತರ ಅದು ಏನಾಗುತ್ತೆ 9ನೇ ತಾರೀಕು ಪ್ರತಿಪತ್ ಅಂತ, ಅಲ್ಲಿವರೆಗೂ ಶನಿ ವಕ್ರನಾಗೇ ಇರ್ತಾನೆ. ಈ 137 ದಿನಗಳ ಕಾಲ ಏನು ಫಲಗಳು ಯಾರಿಗೆ ಕೊಡ್ತಾನೆ ಅಂತ ಒಂದು ತಿಳ್ಕೊಳ್ಬೇಕು. ಶನಿ ಜನ್ಮದಿಂದ ಮೀನರಾಶಿಯವರಿಗೆ ಬಿಡುಗಡೆ ಅಂತಲೂ ಕೂಡ ಹೇಳ್ತೇವೆ. ವಕ್ರಿಯಾದಾಗ ಹಿಂದಿನ ಗ್ರಹಗಳ ದೃಷ್ಟಿ ಕೊಡ್ತಾನೆ ಶನೇಶ್ಚರ ಅಂತ. ಅದರಲ್ಲಿ ಈ ಮೀನರಾಶಿಯವರು, ಮೇಷರಾಶಿಯವರು, ಕುಂಭರಾಶಿಯವ್ರ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆ ಸಿಂಹರಾಶಿಯವರು ಅಷ್ಟಮ ಶನಿ ಇರೋದ್ರಿಂದ ಅವ್ರಿಗೂ ಕೂಡ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಇವತ್ತು ನೋಡಿ, ಯಾರೆಲ್ಲ ಮೀನರಾಶಿಯವರು ಇದ್ದೀರಾ, ಒಂದು 137 ದಿನಗಳ ಕಾಲ ಯಾವೆಲ್ಲ ಕೆಲಸ ಕಾರ್ಯಗಳಾಗಿರೋದಿಲ್ಲ, ಅಥವಾ ಜನ್ಮ ಶನಿಯಿಂದ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಿರ್ತೀರ, ಅದು ಕೊಂಚ ರಿಲೀಫ್ ಅಂತ ಹೇಳ್ಬೋದು ನಿಮಗೆ. ಒಂದು ಸ್ವಲ್ಪ ಏನಾಗುತ್ತೆ, ನಿಂತಿರೋ ಕೆಲಸಗಳು ಮತ್ತೆ ಪುನರಾರಂಭ ಆಗುವಂಥದ್ದು ಆಗುತ್ತೆ. ತುಂಬ ಕೆಲವೊಂದು ವಿಚಾರದಲ್ಲಿ ಅನುಕೂಲಗಳನ್ನು ತರುವಂಥದ್ದು ಆಗ್ತಾ ಇರುತ್ತೆ. ಆದರೂ ಶನಿ 7.5 ಇದ್ದರೂ ಕೂಡ ವಕ್ರನಾಗಿರೋದ್ರಿಂದ ಬಲ ನಿಮಗೆ ಬೇರೆ ಥರ ಫಲಗಳು ಕೊಡ್ತಾ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನುಕೂಲಗಳು ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಮೇಷರಾಶಿಯವರು ಯಾರಲ್ಲಿದ್ದರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ 7.5 ಒಂದು ಏನು ಹೇಳ್ತಾರೆ, ಈಗ ಮೊದಲ ಹೆಜ್ಜೆ ಅಂತ ಹೇಳ್ತಾರೆ. ನಿಮಗೆ ಆ ಒಂದು 7.5 ಪ್ರಭಾವ ಇಷ್ಟು ದಿನದಿಂದ ಏನಾಗಿರುತ್ತೆ, ಒಂದು ಆರ್ಥಿಕ ಸಂಕಷ್ಟ, ಹಣಕಾಸಿನ ವಿಚಾರದಲ್ಲಿ ಯಾವುದೋ ಕೆಲಸ ಅಂದ್ಕೊಂಡಿರ್ತೀರ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ, ಆಗ್ತಾ ಇರೋದಿಲ್ಲ. ಈಗ ಯಾಕೆಂದರೆ ಶನಿಯಲ್ಲೇ 1.5 ವರ್ಷದಿಂದ ನಿಮಗೆ 7.5 ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ಮೇಷರಾಶಿಯವರು ಯಾರೆಲ್ಲ ಇದ್ದೀರ, ನಿಮ್ಗೆ ಏನಾಗ್ಬಿಡುತ್ತೆ ಇವಾಗ ಈ ಕಾಲ ಯಾವಾಗ ಶನಿ ವಕ್ರನಾಗ್ಬಿಡ್ತಾನೆ, ಒಂಥರ ರಿಲೀಫ್ ಆಗಿಬಿಡುತ್ತೆ. ಒಂಥರ ಏನೋ ಯಾವುದೋ ನಿಂತೋಗಿರೋದು ನೀವೇ ಬಿಟ್ಬಿಟ್ಟಿರ್ತಾರೆ ಕೆಲಸ ಕಾರ್ಯಗಳು, ಅಥವಾ ಉದ್ಯೋಗದ ನಿಮಿತ್ತ ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ಅಂತ ಏನೆಲ್ಲ ಅಂದ್ಕೊಂಡಿರ್ತೀರ, ಮತ್ತೆ ಅದು ಒಂಥರ ಪುನಶ್ಚೇತನ ಪಡ್ಕೊಳ್ಳುವಂಥದ್ದು. ಏನೋ ಆಗದೆ ಇರೋವಂಥ ಕೆಲಸ ಆಗ್ಬಿಡ್ತಲ್ಲ,
ನಮ್ಮ ಕೈಲಿ ಆಗಲ್ಲ ಅನ್ಕೊಂಡ್ಬಿಟ್ಟಿದ್ವಿ, ಆ ಕೆಲಸ ಆಗ್ಬಿಡ್ತು. ಅಥವಾ ಯಾವುದೋ ಒಂದು ಸೈಟ್ ತೊಗೊಳ್ಳೋಣ ಅನ್ಕೊಂಡಿರ್ತಾರೆ, ಭೂಮಿ ವಿಚಾರವಾಗಿ ನಿಮಗೆ ಮೇಷರಾಶಿಯವರಿಗೆ ಅಧಿಪತಿ ಕುಜನ ಆಗಿರೋದ್ರಿಂದ ಭೂಮಿ ವಿಚಾರದಲ್ಲಿ ಯಾವುದೋ ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತಾರೆ, ಏನೋ ಲಿಟಿಗೇಷನ್ ಲ್ಯಾಂಡ್ ತೊಗೊಂಡ್ಬಿಟ್ಟು ಗಲಾಟೆಗಳು ಆಗ್ಬಿಟ್ಟಿರುತ್ತೆ. ಅಂಥದ್ದೆಲ್ಲ ಕೆಲವೊಂದು ರಿಕವರಿ ಆಗುವಂಥದ್ದು, ಅಥವಾ ಅದೆಲ್ಲ ಒಂದು ಏನು ಈ ದಿನಗಳಿದೆ 137 ದಿನ, ಇಂಥ ಸಮಯದಲ್ಲಿ ನಿಮಗೆ ಭೂಮಿ ವಿಚಾರದಲ್ಲಿ ಅನುಕೂಲಗಳಾಗ್ಬಿಡುತ್ತೆ. ಅದ್ರ ಜೊತೆ ಹೇಳಿದೆ ನಾನು, ಕೋರ್ಟ್ ಕಚೇರಿ ವಿಚಾರಗಳು, ಅದು ಕೂಡ ಯಾವುದೋ ಗೊತ್ತಿಲ್ಲದಿರೋ ತಪ್ಪಿಗೆ ಸಿಗಾಕೊಂಡಿದ್ರೆ, ಇಲ್ಲ ನೀವೇ ತಪ್ಪು ಮಾಡಿದ್ರೆ ಅಂದರೆ ಅದು ಪರಿಹಾರ ಇವಾಗಲೇ ಸಿಕ್ಬಿಡುತ್ತೆ ನಿಮಗೆ, ನೀವು ಅನುಭವಿಸ್ತೀರ. ಅದು ಕೋರ್ಟಿಂದ, ಕಚೇರಿಯಿಂದ, ಅಥವಾ ಈ ಬೇರೆ ಬೇರೆ ವಿಚಾರದಲ್ಲಿ ನಿಮಗೆ ಏನು ಸಂಕಷ್ಟಗಳು ತಪ್ಪು ಮಾಡಿದ್ದೀರಾ ಅಂತಂದರೆ ಅದು 100% ಇವಾಗ ಆಗೇ ಆಗುತ್ತೆ. ಆದರೆ ಕೆಲವರು ಯಾವುದೋ ಮಾಡದಿರುವಂಥ ತಪ್ಪಿಗೆ ಪೂರ್ವಾರ್ಜಿತ ಕರ್ಮ ಫಲದಿಂದ ಅನುಭವಿಸ್ತಾ ಇದ್ದರೆ ಶನಿ ನಿಮಗೆ ಮುಕ್ತಿಯನ್ನು ಕೊಡ್ತಾನೆ ನಿಮಗೆ. ಹಾಗಾಗಿ ನೋಡ್ಕೊಳ್ಳಿ, ಮೇಷರಾಶಿಯವ್ರಿಗೆ ಅನುಕೂಲಗಳು ಕೂಡ ಇದೆ, ಅಥವಾ ಅನಾನುಕೂಲಗಳು ಕೂಡ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಪರಿಹಾರ ತಿಳಿಸ್ಕೊಡ್ತೀನಿ. ಇನ್ನು ಕುಂಭರಾಶಿಯವರಿಗೆ ನಿಮಗೆ ನೋಡ್ಕೊಳ್ಳಿ, ಜನ್ಮಕ್ಕೆ ಬರುವಂಥದ್ದು ಅಂದರೆ ಏನಾಗುತ್ತೆ, ವಕ್ರಿ ಆದಾಗ ಹಿಂದುಗಡೆ ಒಂದು ರಾಶಿಯವರಿಗೆ ಎಫೆಕ್ಟ್ ಕೊಡ್ತಾನೆ, ಅದರ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ. ಹಾಗಾಗಿ ಇಷ್ಟು ದಿನ ಅಂದ್ಕೊಂಡಿರ್ತಾರೆ, ಇಲ್ಲಪ್ಪ ನಮ್ಮ ಜನ್ಮದಿಂದ ಶನಿ ಮುಂದೆ ಹೋಯ್ತು, ಇನ್ಮೇಲೆ ಕೆಲವೊಂದು ಕೆಲಸ ಕಾರ್ಯಗಳಾಗುತ್ತೆ, ಅಥವಾ ಏನಾದರೂ ಸಾಲಬಾಧೆಯಿಂದ ಮುಕ್ತಿ ಸಿಗುತ್ತೆ ಅಂತ. ಅದ್ರ ಹಂಗಲ್ಲ. ಈಗ ಏನಾಗ್ಬಿಡುತ್ತೆ, ಸ್ವಲ್ಪ ಏನೋ ಜೀವನ ಕಟ್ಕೊಳ್ತಾ ಇರ್ತೀರ, ಚೆನ್ನಾಗಿ ಆಗ್ತಾ ಇರುತ್ತೆ, ವ್ಯಾಪಾರ ಒಳ್ಳೆ ಕಡೆ ಕೆಲಸ ಸಿಕ್ಬಿಟ್ಟಿರುತ್ತೆ, ಕೆಲಸ ಮಾಡ್ತಾ ಇರ್ತೀರ, ಚೆನ್ನಾಗಿರುತ್ತೆ. ಆದರೆ ಏನಾಗುತ್ತೆ, ಅಯ್ಯೋ ಏನಪ್ಪ ಈ ಕೆಲಸಕ್ಕೆ ಬಂದ್ರೂ ಇದೇ ರೀತಿ ಸಮಸ್ಯೆನಾ, ಹಿಂದೆ ಆಗಿದ್ದ ಸಮಸ್ಯೆಗಳು ಮತ್ತೆ ನೋಡಬೇಕು, ಆ ರೀತಿ ಕೆಲವೊಂದು ಪ್ರಭಾವದಿಂದ ಆಗುವಂತಹ ಸನ್ನಿವೇಶ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕುಂಭರಾಶಿಯವರು. ಇನ್ನು ನೋಡಿ, ಮಕರ ರಾಶಿಯವ್ರಿಗೆ ಒಳ್ಳೆ ವಿಚಾರ ತಿಳಿಸ್ಕೊಡ್ತೀನಿ. ಮಕರ ರಾಶಿಯವರು 7.5 ವರ್ಷಗಳ ಕಾಲ ಆಲ್ರೆಡಿ ನೀವು ಅನುಭವಿಸ್ಬಿಟ್ಟಿದ್ರಿ. ನೀವು ಆಲ್ರೆಡಿ ಇನ್ನೇನಪ್ಪ ನಮ್ಮ ಜೀವನದಲ್ಲಿ ಶನಿಯಿಂದ ಏನು ತೊಂದರೆ ಇಲ್ಲ, ಶನಿ ಅನುಗ್ರಹ. ಯಾಕಂದರೆ ಈ ಮಕರ ರಾಶಿಯವ್ರಿಗೆ ಏನಾಗ್ಬಿಡುತ್ತೆ, ಶನಿ ಹೋಗ್ಬೇಕಾದ್ರೂ ಅಥವಾ ಬರಬೇಕಾದ್ರೂ ಕೊಡ್ತೇನೆ ಅಂತ ಒಂದು ಮಾತಿದೆ ನಮಗೆ. ಏನಾಗುತ್ತೆ, ಶನಿ ಸಾಟ್ ಬಿಡೋ ಸಮಯದಲ್ಲಿ ಏನಾಗ್ಬಿಟ್ಟಿರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಅನುಕೂಲಗಳು ಬಂದುಬಿಟ್ಟಿರುತ್ತೆ, ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ರೆಡಿಯಾಗಿರುತ್ತೆ. ಇವಾಗ ಯಾರೋ ಪ್ರಾಜೆಕ್ಟ್ ಇಟ್ಕೊಂಡಿರ್ತೀರಾ, ಅಥವಾ ಮದುವೆ ವಿಚಾರನೋ ಏನಾದರೂ ಆಗ್ಬೋದು, ಅದು ಶುಭ ಕಾರ್ಯಗಳಿಗೆ ಅನುಕೂಲ ಆಗಿರುವಂಥದ್ದು ಏನಾಗ್ಬಿಡುತ್ತೆ, ಕೆಲವೊಂದು ಸಮಸ್ಯೆ ಬಂದ್ಬಿಡೋದು. ಏನೋ ಒಂದು, ಈಗ ಯಾರಿಗೋ ಸಾಲಬಾಧೆ ಹೋಗಿರ್ತೀರೋ, ಹಣಕಾಸಿನ ವಿಚಾರದಲ್ಲಿ ಹೋಗಿರ್ತೀರಾ, ಲೋನ್ ಅಪ್ರೂವಲ್ ಆಗಿಬಿಟ್ಟಿರುತ್ತೆ, ಹಣ ಬರೋದಲ್ಲ ಕೈಗೆ, ತುಂಬ ಲೇಟ್ ಆಗುತ್ತೆ, ತುಂಬ ಸಮಯಗಳಿಡುವಂಥದ್ದು. ಈ ರೀತಿ ಆಗೋದ್ರಿಂದ ಏನು ಮಾಡಬೇಕು, ಅದಕ್ಕೇನು ಮಾಡ್ಕೊಳ್ಬೇಕು, ಅದ್ರ ಕಡೆ ಸ್ವಲ್ಪ ಗಮನ ಕೊಡೋದು, ನಿರ್ಲಕ್ಷ್ಯ ಮಾಡಬಾರ್ದು. ಶನಿ ಅಂತಂದ್ರೇ ಸ್ವಲ್ಪ ಸ್ಲೋ ಡೌನ್ ಇದ್ದ ಥರ, ಅದು ತುಂಬ ಒಂದು ಏನಂತ ಸೋಂಬೇರಿತನ ಹೆಚ್ಚಾಗ್ತಾ ಇರುತ್ತೆ. ಇದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು ಅದನ್ನು. ಯಾಕೆಂದರೆ ಯಾವಾಗ ಈ ರೀತಿ ನಿಮ್ಗೆ ಇದೆ ಅಂತ ಗೊತ್ತಾಗುತ್ತೆ, ನಿಮಗೆ ಸೋಂಬೇರಿತನ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ, ಆವಾಗ ಅದನ್ನು ನೀವು ಬೇರೆ ಥರ ಮಾಡ್ಕೊಳ್ಬೇಕು. ಇಲ್ಲ, ಎದ್ದು ಕೆಲಸ ಮಾಡಿ, ಅದ್ರ ಕಡೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ. ಇನ್ನೆಲ್ಲ ಅರ್ಧಾಷ್ಟಮ ಶನಿಯಿಂದ ಯಾರೆಲ್ಲ ರಾಶಿಯವರು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಿರುತ್ತೆ, ಆ ವಿಘ್ನಗಳು ನಿವಾರಣೆ ಆಗುತ್ತೆ. ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗ್ತಿರೋದ್ರಿಂದ ಯಾರೆಲ್ಲ ಈ ಧನುಸು ರಾಶಿಯಲ್ಲಿದ್ದರೆ ನಿಮಗೆ ಒಳ್ಳೆಯದಿದೆ. ಈ ವರ್ಷ ನಿಮಗೆ ಈಗ 137 ದಿನಗಳ ಕಾಲ ಒಳ್ಳೊಳ್ಳೆ ಶುಭ ಕಾರ್ಯಗಳು ಕೂಡ ಆಗುತ್ತೆ. ಆದರೆ ಯಾರಿಗೂ ಕೂಡ ಮಧ್ಯವರ್ತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು. ಅರ್ಧಾಷ್ಟಮ ಶನಿ ಇರೋದ್ರಿಂದ ಯಾರೋ ಸಾಲ ತೊಗೊಳ್ತಾರೆ, ಯಾರೋ ಸಾಲ ಕೊಡ್ತಾರೆ, ಮಧ್ಯದಲ್ಲಿ ನೀವು ಏನೋ ಹೇಳ್ತಾರೆ, ಅದಕ್ಕೆ ಏನೋ ಅದೇ ಮಧ್ಯವರ್ತಿ ಆಗಿರುವಂಥದ್ದು, ಇದರಿಂದ ಸಮಸ್ಯೆಗಳಾಗ್ಬಿಡುತ್ತೆ. ಯಾರ್ಯಾರೋ ಮಾಡ್ಕೊಂಡ್ರೆ ವ್ಯವಹಾರಕ್ಕೆ ನೀವು ಹೋಗಿ ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತೀರಾ. ಹಾಗಾಗಿ ಆ ರೀತಿ ಸಮಸ್ಯೆಗಳನ್ನು ನೀವು ತಂದ್ಕೊಳ್ಬಾರ್ದು. ಧನುಸು ರಾಶಿಯವರು ಜಾಗೃತರಾಗಿ ಇರಬೇಕಾಗುತ್ತೆ. ಇನ್ನು ಸಿಂಹ ರಾಶಿಯವ್ರಿಗೆ ಒಳ್ಳೆ ವಿಚಾರ ತಿಳ್ಸ್ಕೊಂಡ್ಬಿಡಿ ನೀವು. ಯಾಕಂದರೆ ಎಲ್ಲ ಕೆಟ್ಟದ್ದೇ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟಮ ಶನಿಯಿಂದ ಸಿಂಹ ರಾಶಿಯವ್ರಿಗೆ ಮುಕ್ತಿ ಸಿಗುತ್ತೆ ನಿಮಗೆ. ಅದರಲ್ಲಿ ಗುರುಬಲ ಕೂಡ ಇರೋದ್ರಿಂದ ಆ ಮದುವೆ ಮುಂಚಾದ ಕಾರ್ಯಕ್ರಮಗಳು, ಅಥವಾ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಆ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಕೂಡ ಇರೋದ್ರಿಂದ ಚೆನ್ನಾಗಿರುತ್ತೆ. ಆದರೆ ಆದರೂ ಕೂಡ ನಿಮಗೇನು ಪರಿಹಾರ ಏನೋ ಒಳ್ಳೇದಾಗ್ತಾ ಇಲ್ಲ, ಗುರುಗಳೇ ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಆದರೂ ನಿಮಗೇನು ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ಒಂದು ಮಾಡ್ಕೊಳ್ಳಿ, ಶನಿಗೆ ಸಂಬಂಧಪಟ್ಟಂಥದ್ದು ಆಂಜನೇಯನ ಅಷ್ಟೇ. ನೋಡಿ, ಶನಿ ಜಾಸ್ತಿ ನಮಗೆ ಪ್ರಭಾವಕ್ಕೊಳಗಾಗಿದ್ದೀವಿ ಅಂತ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆವಾಗ ಯಾರು ಆಂಜನೇಯನನ್ನು ಒಂದು ಅನುಗ್ರಹವನ್ನು ಪಡ್ಕೊಳ್ತಾರೋ, ಆಂಜನೇಯನ ಸ್ವಾಮಿಯವರ ದರ್ಶನವನ್ನು ಪಡ್ಕೊಳ್ತಾರೋ, ಅಥವಾ ತೀರ್ಥ ಪ್ರಸಾದಗಳನ್ನು ತುಳಸಿ ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಶನಿ ತುಂಬ ಪ್ರೀತಿಗೊಳ್ತಾನಂತೆ. ನೋಡಿ, ಆಂಜನೇಯನ ಯಾವಾಗ ಆರಾಧನೆ ಮಾಡ್ತೀವಿ, ಆಂಜನೇಯನ ಮಂತ್ರಗಳನ್ನು ಹೇಳ್ಕೊಳ್ತಾ ಇರ್ತೀವಿ, ಆಂಜನೇಯನ ಅನುಷ್ಠಾನ ಮಾಡ್ತಾ ಇರ್ತೀವಿ, ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಒಂದು ಪ್ರತಿ ಶನಿವಾರಗಳು ಇಟ್ಕೊಳ್ಳಿ ಸಾಕು, ದಿನ ಮಾಡಬೇಕು ಅಂತಿಲ್ಲ. ಒಂದು ಶನಿವಾರ ಹೋಗಿ ದೇವರಿಗೆ ಒಂದು ಹಣ್ಣು ಕಾಯಿ ಕೊಡೋದು, ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ ಸಾಕು. ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ಅನುಕೂಲಗಳನ್ನು ತರುತ್ತೆ. ಇರುವಂತಹ ಯಾವುದೇ ದೋಷಗಳು, ಶನಿ ಪ್ರಭಾವಗಳು ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ನಾನು ಹೇಳ್ತೀನಿ, ಯಾವತ್ತೂ ಕೂಡ ಶನಿ ದೋಷ ಆಗಲಿ, ಯಾವುದೇ ದೋಷ ಆಗಲಿ ನಮಗೆ ಪೂರ್ಣವಾಗಿ ಪರಿಹಾರ ಆಗುತ್ತೆ ಅಂತ ಇಲ್ಲ. ಅದಕ್ಕೆ ಬರುವಂತಹ ಕಷ್ಟಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಏನೋ ದೊಡ್ಡದಾಗಿ ಹೋಗುವಂಥದ್ದು ಚಿಕ್ಕದ್ರಲ್ಲೇ ಅದನ್ನು ಮಾಡ್ಕೊಂಡು ಹೋಗುವಂತಹ ಅನುಕೂಲಗಳನ್ನು ಪಡ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ಧಾರ್ಮಿಕತೆಯಲ್ಲಿ ಹಿರಿಯರನ್ನು, ಗುರುಗಳನ್ನು ಗೌರವಿಸುವಂಥದ್ದು, ಚಿಕ್ಕ ಪುಟ್ಟ ಮಕ್ಕಳನ್ನು ಕೂಡ ಗೌರವಿಸುವಂಥದ್ದು ಮಾಡ್ಕೊಂಡು ಬನ್ನಿ. ನಿಮ್ಮ ಕೈ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಕಾರ್ಮಿಕರನ್ನು ನೋಡ್ತಿರೋ ಶನಿಗೆ, ಅವರನ್ನು ಸಂತೋಷಪಡಿಸುವಂಥದ್ದು, ಅವ್ರ ಜೊತೆ ಚೆನ್ನಾಗಿ ಮಿಂಗಲಾಗಿ ಚೆನ್ನಾಗಿರಿ, ನಿಮಗೆ ಶನಿ ಅನುಗ್ರಹ ಆಗುವಂಥದ್ದಾಗುತ್ತೆ. ದಾನ ಧರ್ಮಗಳನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ದೇವರ ದರ್ಶನಗಳನ್ನು ಮಾಡ್ಕೊಳ್ತಾ ಇರಿ, ತಂದೆ ತಾಯಿಗಳನ್ನು ಒಂದು ಆಶೀರ್ವಾದ ಪಡ್ಕೊಳ್ತಾ ಇರಿ. ನಿಮಗೆ ಅಭಿವೃದ್ಧಿ ಆಗುವಂಥದ್ದು ಶನಿಯ ವಿಚಾರವಾಗಿ ಕೂಡ ನಿಮಗೆ ಬಹಳಷ್ಟು ಶನಿ ಕೂಡ ನಿಮಗೆ ಆಶೀರ್ವಾದವನ್ನು
ಮಾಡುವಂಥದ್ದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತ್